ಮದುವೆಯನ್ನು ಮೂರಕ್ಷರ, ಪ್ರತಿ ವ್ಯಕ್ತಿಯ ಜೀವನದಲ್ಲಿ ಮಹತ್ತರ. ಸಪ್ತಪದಿ ತುಳಿದು ಹೊಸ ಜೀವನಕ್ಕೆ ಕಾಲಿಡುವ ಜೋಡಿ ನೂರಾರು ಕನಸು ಕಾಣ್ತಾರೆ. ಸತಿಪತಿಯಾಗಿ ದಾಂಪತ್ಯ ಜೀವನ ಸುಖಿಸಬೇಕು, ಹೊಸ ಬದುಕಿನಲ್ಲಿ ನೆಮ್ಮದಿಯಿಂದ ಇರಬೇಕು ಎನ್ನುವುದು ಹಲವರ ಆಸೆ. ಇದೇ ನಿರೀಕ್ಷೆಯನ್ನ ಇಟ್ಕೊಂಡು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ರಾಜಾ ರಘುವಂಶಿ. ಮಧ್ಯಪ್ರದೇಶದ ಇಂದೋರ್ನ ರಾಜಾ ರಘುವಂಶಿ ಈಗ ಜೀವಂತವಾಗಿಲ್ಲ. ಮದುವೆಯಾದ ಕೆಲವೇ ದಿನಗಳಲ್ಲಿ ಬರ್ಬರವಾಗಿ ಕೊಲೆಯಾಗಿ ಹೋಗಿದ್ದಾರೆ. ಹನಿಮೂನ್ ಸಂಭ್ರಮದಲ್ಲಿ ಇದ್ದ ಈತ ಹೆಂಡತಿಯ ಸಂಚಿಗೆ ಬಲಿಯಾಗಿದ್ದಾನೆ. ಈತನ ಹೆಂಡತಿ ಸೋನಂ ರಘುವಂಶಿ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಕೊಲೆ ಮಾಡಿದ್ದು ಯಾಕೆ, ಕೊಲೆ ಆಗಿದ್ದು ಹೇಗೆ, ಈ ಮರ್ಡರ್ ಮಿಸ್ಟರಿಯನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಈ ಸ್ಪೆಷಲ್ ವಿಡಿಯೋದಲ್ಲಿ. ಅಸಲಿ ಕತೆ ಆರಂಭ ಆಗೋದೇ ಇಲ್ಲಿಂದ. ಮಧ್ಯಪ್ರದೇಶದ ಇಂದೋರ್ ನಗರದ ರಾಜಾ ರಘುವಂಶಿ ಸೋನಂ ರಘುವಂಶಿ ಜೊತೆ ಮದುವೆಯಾಗಿದ್ರು. ಹೊಸ ದಾಂಪತ್ಯ ಜೀವನದ ಖುಷಿಯಲ್ಲಿದ್ದ ಜೋಡಿ ಸಂಭ್ರಮಿಸೋಕೆ ಹನಿಮೂನ್ಗೆ ಹೋಗಿದ್ರು. ವೆರಿ ಶಾಕಿಂಗ್ ಅಂದ್ರೆ ಮೇ 23ರಂದು ಮೇಘಾಲಯದ ಶಿಂಗ್ಲಾಂಗ್ನಲ್ಲಿ ಇಬ್ಬರು ಕೂಡ ನಾಪತ್ತೆಯಾಗಿದ್ರು. ಕುಟುಂಬಸ್ಥರಿಂದ ತೀವ್ರ ಹುಡುಕಾಟ ಆರಂಭ ಆಯಿತು. ಈ ನಡುವೆ ನಾಪತ್ತೆಯಾಗಿದ್ದ ದಂಪತಿ ಪ್ರಕರಣದಲ್ಲಿ ಹೊಸ ತಿರುವು ಸಿಗುತ್ತೆ. ಆ ಸಮಯದಲ್ಲಿ ಜೂನ್ 2ರಂದು ಪೊಲೀಸರು ರಾಜಾ ರಘುವಂಶಿಯ ಶವವನ್ನ ಪತ್ತೆ ಮಾಡ್ತಾರೆ. ಆದರೆ ಸೋನಂ ಕುರಿತಾಗಿ ಯಾವುದೇ ಮಾಹಿತಿ ಸಿಗೋದಿಲ್ಲ. ಕಳೆದ 17 ದಿನಗಳಿಂದ ಮೇಘಾಲಯದಲ್ಲಿ ಸೋನಂಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ರು. ಇತನ್ಮಧ್ಯೆ ಸೋನಂ ರಘುವಂಶಿಯನ್ನ ಉತ್ತರ ಪ್ರದೇಶದ ಗಾಜಿಪುರ ಜಿಲ್ಲೆಯಲ್ಲಿ ಪೊಲೀಸರು ಬಲೆಗೆ ಬೀಳಿಸ್ತಾರೆ. ಆಗ ಯುಪಿ ಪೊಲೀಸರ ಫೋನ್ನಿಂದ ಸೋನಂ ತನ್ನ ಸಹೋದರ ಗೋವಿಂದ್ ರಘುವಂಶಿಗೆ ಕರೆ ಮಾಡಿದ್ಲು. ಸೋನಂ ಅವರನ್ನ ಮರಳಿ ಕರೆತರೋಕೆ ಕುಟುಂಬ ಗಾಜಿಯಾಪುರಕ್ಕೆ ತೆರಳುತ್ತೆ. ಮೇಘಾಲಯ ಪೊಲೀಸರೊಂದಿಗೆ ಮಾತನಾಡಿದ ನಂತರ ಗಾಜಿಯಾಪುರ ಪೊಲೀಸರು ಸೋನಂನನ್ನ ಅರೆಸ್ಟ್ ಮಾಡ್ತಾರೆ. ಗಾಜಿಯಾಪುರದ ನಂದಗಂಜ್ ಪೊಲೀಸ್ ಠಾಣೆ ಪ್ರದೇಶದ ದಾಬಾದಲ್ಲಿ ಸೋನಂ ರಘುವಂಶಿ ಪತ್ತೆಯಾಗಿದ್ದಾಳೆ. ಸೋನಂ ಅವರನ್ನ ಮೊದಲು ನಂದಗಂಜ್ ಪೊಲೀಸರು ಬಂಧಿಸಿದ್ದಾರೆ. ಸೋನಂ ಬಂಧಿಸಿ ನಂತರ ವೈದ್ಯಕೀಯ ಪರೀಕ್ಷೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಸೋನಂ ಅವರ ಕುಟುಂಬ ಸದಸ್ಯರೊಂದಿಗೆ ವಿಡಿಯೋ ಕರೆ ಮೂಲಕ ಮಾತನಾಡಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಜೂನ್ 2ರಂದು ರಾಜಾ ಶವ ಪತ್ತೆಯಾಗಿದೆ. ಸೋನಂ ತನ್ನ ಪತಿ ರಾಜಾ ಅವರೊಂದಿಗೆ ಹನಿಮೂನ್ಗಂತ ಶಿಲ್ಲಾಂಗ್ಗೆ ಹೋಗಿದ್ರು. ಆದರೆ ನಂತರ ಇಬ್ಬರು ನಾಪತ್ತೆಯಾಗಿದ್ರು. ಕುಟುಂಬವು ಪೊಲೀಸರಿಗೆ ದೂರು ನೀಡಿದಾಗ ದಂಪತಿಗಾಗಿ ಹುಡುಕಾಟ ಪ್ರಾರಂಭ ಆಯಿತು. ಇನ್ನು ಈ ಬಗ್ಗೆ ಮಾಹಿತಿ ನೀಡಿರೋ ಮೇಘಾಲಯದ ಪೊಲೀಸ್ ಮಹಾನಿರ್ದೇಶಕ ಹನಿಮೂನ್ ವೇಳೆ ರಾಜಾ ರಘುವಂಶಿಯನ್ನ ಕೊಲೆ ಮಾಡಲಾಗಿದೆ, ಬಾಡಿಗೆ ಹಂತಕರಿಗೆ ಕರೆ ಮಾಡಿ ಬಳಿಕ ಮರ್ಡರ್ ಮಾಡಿಸಿದ್ದಾರೆ ಅಂತ ತಿಳಿಸಿದ್ದಾರೆ. ರಾಜಾ ಅವರ ಪತ್ನಿ ಸೋನಂ ಉತ್ತರ ಪ್ರದೇಶದ ಗಾಜಿಪುರದಲ್ಲಿ ಪೊಲೀಸರ ಮುಂದೆ ಶರಣಾದ್ಲು. ಆದರೆ ರಾತ್ರಿಯಿಡೀ ನಡೆದ ಹುಡುಕಾಟದ ನಂತರ ಇತರ 3 ಕೊಲೆಗಾರರನ್ನ ಬಂಧಿಸಲಾಗಿದೆ. ಉತ್ತರ ಪ್ರದೇಶ ಮೂಲದ ಓರ್ವ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಮತ್ತು ಇತರ 2 ಆರೋಪಿಗಳನ್ನ ವಿಶೇಷ ತನಿಖಾ ತಂಡ ಇಂದೋರ್ನಲ್ಲಿ ಬಂಧಿಸಿದೆ. ಸೋನಂ ಉತ್ತರ ಪ್ರದೇಶದ ನಂದಗಂಜ್ ಪೊಲೀಸ್ ಠಾಣೆಯಲ್ಲಿ ಶರಣಾಗಿದ್ದಾಳೆ ಮತ್ತು ನಂತರ ಅವರನ್ನ ಬಂಧಿಸಲಾಗಿದೆ. ರಘುವಂಶಿಯನ್ನ ಕೊಲ್ಲೋಕೆ ಸೋನಂ ಈ ಹಂತಕರನ್ನ ಬಳಸಿಕೊಂಡಿದ್ಲು. ಬಂಧಿತರು ಈ ಅಸಲಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಈ ನಡುವೆ ಮೇಘಾಲಯ ಮುಖ್ಯಮಂತ್ರಿ ಸಂಗ್ಮಾ ಟ್ವೀಟ್ ಮೂಲಕ ಪ್ರಮುಖ ಮಾಹಿತಿಯನ್ನ ಕೊಟ್ಟಿದ್ರು. ಈತ ಕುಟುಂಬ ಸದಸ್ಯರು ಸಿಬಿಐಗೆ ತನಿಖೆಯನ್ನ ಮಾಡಬೇಕು ಅಂತೇಳಿ ಒತ್ತಾಯಿಸಿದ್ರು. ಮಧ್ಯಪ್ರದೇಶದ 3ರನ್ನ ಬಂಧಿಸಲಾಗಿದೆ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಮಹಿಳೆ ಶರಣಾಗಿದ್ದಾರೆ. ಆದಾಗ್ಯೂ ಆ ಮಹಿಳೆ ಯಾರು ಎಂಬುದರ ಕುರಿತು ಅವರು ಯಾವುದೇ ಮಾಹಿತಿಯನ್ನ ಮೊದಲಿಗೆ ಕೊಟ್ಟಿರಲಿಲ್ಲ. ಹುಡುಕಾಟದ ಸಮಯದಲ್ಲಿ ಸೋನಂ ರಾಜಾ ಅವರ ಸಿಸಿಟಿವಿ ದೃಶ್ಯಗಳು ಹೊರಬಂದಿದ್ವು. ಇದರಲ್ಲಿ ರಾಜಾ ಮತ್ತು ಸೋನಂ ಸ್ಕೂಟಿಯಲ್ಲಿ ಹೋಗ್ತಾ ಇರೋದು ಕಂಡು ಬರುತ್ತೆ. ಹನಿಮೂನ್ ಸಮಯದಲ್ಲಿ ತನ್ನ ಪತಿ ರಾಜಾನನ್ನ ಕೊಲ್ಲೋಕೆ ಮಧ್ಯಪ್ರದೇಶದ 3 ಜನರನ್ನ ಈಕೆ ನೇಮಕ ಮಾಡಿಕೊಂಡಿದ್ಲು. ಸೋನಂ ಸನ್ಮೈಕಾ ವ್ಯವಹಾರವನ್ನ ಹೊಂದಿದ್ದಾರೆ. ರಾಜಾ ಕುಶ್ವಾ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ರಾಜಾ ರಘುವಂಶಿ ಅವರ ಸಹೋದರ ಹೇಳಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ಸೋನಂ ರಘುವಂಶಿಯ ವಿಚಾರಣೆ ಸಮಯದಲ್ಲಿ ಅವರು ರಾಜಾ ಕುಶ್ವಾಹ ಎಂಬ ಯುವಕನೊಂದಿಗೆ ಸಂಬಂಧ ಹೊಂದಿದ್ರು ಅಂತ ತಿಳಿದು ಬಂದಿದೆ. ಇದೇ ಪಿತೂರಿಯಲ್ಲಿ ರಾಜಾ ಕುಶ್ವಾಹ ಕೂಡ ಭಾಗಿಯಾಗಿದ್ದ. ಪೊಲೀಸರ ತನಿಖೆಯಲ್ಲಿ ರಾಜಾ ಕುಶ್ವಾಹ ಕೂಡ ಮಧ್ಯಪ್ರದೇಶಕ್ಕೆ ಸೇರಿದವನು ಅಂತ ಗೊತ್ತಾಗಿದೆ. ಪೊಲೀಸರ ಪ್ರಕಾರ ಈ ಕೊಲೆಯ ಸೂತ್ರಧಾರ ಈತ. ಸೋನಂ ಜೊತೆಗೆ ತನ್ನ ಪತಿ ರಾಜಾ ರಘುವಂಶಿಯನ್ನ ಕೊಲ್ಲೋಕೆ ಮಧ್ಯಪ್ರದೇಶದ 3 ಜನರಿಗೆ ಒಪ್ಪಂದವನ್ನ ಕೊಟ್ಟಿದ್ದ. ಮೇಘಾಲಯದಲ್ಲಿ ಹನಿಮೂನ್ ಸಮಯದಲ್ಲಿ ಅವರು ರಾಜನನ್ನ ಕೊಂದಿದ್ರು. ನಂತರ ಸೋನಂ ತನ್ನ ಪ್ರಿಯಕರ ರಾಜಾ ಕುಶ್ವಾ ಜೊತೆ ಓಡಿ ಹೋಗಿದ್ರು. ಅವರು ಓಡಿ ಹೋಗುವಾಗ ಯುಪಿಯ ಗಾಜಿಪುರಕ್ಕೆ ತಲುಪಿದ್ಲು. ಅಲ್ಲಿಂದ ಅವಳನ್ನ ಪೊಲೀಸರು ಹಿಡಿದಿದ್ರು. ಮಧ್ಯಪ್ರದೇಶದ ಇಂದೋರ್ ನಿವಾಸಿ ರಾಜಾ ರಘುವಂಶಿ ಮತ್ತು ಅವರ ಪತ್ನಿ ಸೋನಂ ಮೇಘಾಲಯದಲ್ಲಿ ತಮ್ಮ ಹನಿಮೂನ್ ಸಮಯದಲ್ಲಿ ನಾಪತ್ತೆಯಾಗಿದ್ರು. ದಂಪತಿಯನ್ನ ಕೊನೆಯ ಬಾರಿಗೆ ಮೇ 23ರಂದು ನೋಡಲಾಗಿತ್ತು. ಇದಾದ ನಂತರ ಜೂನ್ 2ರಂದು ಮೇಘಾಲಯದ ಚಿರಾಪುಂಜಿ ಬಳಿ
ಸೊಹರೈಮ್ ಕಣಿವೆಯಲ್ಲಿ ರಾಜಾ ಅವರ ಶವ ಪತ್ತೆಯಾಗಿದೆ. ಈ ಪ್ರಕರಣದಲ್ಲಿ ಸೋನಂ ರಘುವಂಶಿಯನ್ನ ಬಂಧಿಸಿದ ನಂತರ ಮಧ್ಯಪ್ರದೇಶದ ನಿವಾಸಿ ರಾಜಾ ಕುಶ್ವಾಹಾ ಮತ್ತು 3 ಹಂತಕರನ್ನ ಬಂಧಿಸಲಾಗಿದೆ. ಇವರ ಹೆಸರು ವಿಕ್ಕಿ ಠಾಕೂರ್, ಆನಂದ್ ಮತ್ತು ಆಕಾಶ್ ಹಾಗೂ ಸಾಗರ್ ಈತನನ್ನ ಬಂಧಿಸಲಾಗಿದೆ. ಮೇಘಾಲಯದಲ್ಲಿ ಮಧುಚಂದ್ರದಂತೆ ಆರಂಭವಾದ ಈ ಪ್ರಯಾಣ ಇಂದೋರ್ ನಿವಾಸಿ ರಾಜಾ ರಘುವಂಶಿ ಕಮರಿಯಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ ದುರಂತದಲ್ಲಿ ಕೊನೆಗೊಂಡಿತು. ಪತ್ನಿ ನಾಪತ್ತೆಯಾಗಿದ್ಲು. ಇದಾದ ನಂತರ ತನಿಖೆಗಿಳಿದಿದ್ದ ಪೊಲೀಸರಿಗೆ ಆಘಾತಕಾರಿ ಸುದ್ದಿ ಬಯಲಾಗಿದೆ. ರಾಜಾ ರಘುವಂಶಿಯವರ ಸ್ವಂತ ಪತ್ನಿ ಸೋನಂ ರಘುವಂಶಿಯೇ ಬಾಡಿಗೆ ಹಂತಕರ ಸಹಾಯದಿಂದ ಅವರನ್ನ ಹತ್ಯೆ ಮಾಡಿಸಿದ್ದಳು ಎಂಬುದು ತಿಳಿದು ಬಂದಿದೆ.